ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಂದಿನಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆಲ್ಲ ದಿಢೀರಾಗಿ ಗ್ಯಾಸನ್ನು ಬಳಸದೆ, ಸ್ಟವನ್ನು ಆನ್ ಮಾಡಿಕೊಳ್ಳಾರದೆ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಒಂದು ರುಚಿಕರವಾಗಿರುವಂಥ ಸ್ವೀಟ್ ರೆಸಿಪಿನ ನಿಮಗೆಲ್ಲ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ನಿಮ್ಮ ಮಕ್ಕಳಿಗೆ ತುಂಬ ರುಚಿಕರವಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದಂತ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಇದು ಮಾಡಲಿಕ್ಕೆ ಮೊದಲಿಗೆ 1 ಕಪ್ ಹುರಿಗಡಲೆ ಅಥವಾ ಪುಟಾಣಿ ಅಂತ ಹೇಳ್ತೀವಲ್ಲ, ಅದು ತೊಗೊಂಡಿನಿ. ಅದೇ ಕಪ್ ಅಳತೆಯಿಂದ ನಾನು 1/4 ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ ಮತ್ತು 2 ಏಲಕ್ಕಿ ಮತ್ತು ಗಾರ್ನಿಷ್ಗೋಸ್ಕರ 5-6 ಲವಂಗನ ಯೂಸ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಹುರಿಗಡಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಸಣ್ಣದಾಗಿ ಪುಡಿ ಆಗುವಂತೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಂಡಾದ ನಂತರ ಇದನ್ನು ನಾವು ಜರಡಿಗೆ ಹಾಕ್ಕೊಂಡು ಚೆನ್ನಾಗಿ ಜರಡಿ ಹಿಡ್ಕೋಬೇಕಾಗುತ್ತೆ. ಅದರಲ್ಲಿರುವ ತರಿ ಏನಿರ್ತೈತಲ್ಲ ಅದು ಸಹ ನಮಗೆ ಜರಡಿಯಲ್ಲಿ ಬಂದುಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಜರಡಿ ಹಿಡ್ಕೊಳೋದ್ರಿಂದ ಇದು ನಾವು ಮಾಡುವ ಸ್ವೀಟು ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕರಗೋಗುತ್ತೆ. ನಾವು ಬೇಕ್ರಿಗಳಲ್ಲಿ ಏನು ಕೊಂಡ್ಕೊಂಡು ತಿಂತೀವಲ್ಲ ಫ್ರೆಂಡ್ಸ್, ಹಾಲ್ಕೋವಾ ಮತ್ತು ಹಾಲು ಪೇಡ, ಆ ಥರ ಇದು ಸ್ವೀಟ್ ಸ್ಟ್ರಕ್ಚರ್ ಆ ಥರ ಬರುತ್ತೆ ನೋಡಿ. ಹಾಗಾಗಿ ನಾವು ಜರಡಿ ಹಿಡ್ಕೋಬೇಕು. ಇವಾಗ ನಾವು ಜರಡಿ ಇಟ್ಕೊಂಡಿರುವ ಹಿಟ್ಟನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಹಾಗೆ ನಾನು ಒಂದು ಮಿಕ್ಸಿ ಜಾರಿಗೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ತೊಗೊಂಡಿದ್ವಲ್ಲ, ಅದನ್ನು ಹಾಕ್ಕೊಂಡು ನೈಸಾಗಿ ನಾವು ಇದನ್ನು ಪುಡಿ ಮಾಡ್ಕೋಬೇಕು. ಪುಡಿ ಮಾಡ್ಕೊಂಡು ಆದಮೇಲೆ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡ್ಕೊಂಡಿರುವ ಸಕ್ಕರೆಯನ್ನು. ಇದಕ್ಕೆ ಇವಾಗ 2-3 ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಸ್ವೀಟಿಗೆ ತುಪ್ಪ ಬಳಸ್ಕೊಳೋದ್ರಿಂದ ರುಚಿ ತುಂಬ ಹೆಚ್ಚಾಗುತ್ತೆ. ಜಾಸ್ತಿನೂ ತುಪ್ಪ ಬೇಕಾಗೋದಿಲ್ಲ ಫ್ರೆಂಡ್ಸ್, 1-2-3 ಸ್ಪೂನ್ ತುಪ್ಪ ಆದರೆ ಸಾಕು. ಇದಕ್ಕೆ ತುಪ್ಪ ಹಾಕ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಸಕ್ಕರೆ ಮತ್ತು ತುಪ್ಪ ಎರಡು ಚೆನ್ನಾಗಿ ಹೊಂದ್ಕೋಬೇಕಾಗುತ್ತೆ. ಆ ಥರ ನಾವು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಾದ ನಂತರ ನಾವು ಪುಡಿ ಮಾಡಿಟ್ಕೊಂಡಿರುವಂತಹ ಹುರಿಗಡಲೆಯನ್ನು ಈ ಮಿಶ್ರಣಕ್ಕೆ, ಸಕ್ಕರೆ ಮಿಶ್ರಣಕ್ಕೆ ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡಾದ ನಂತರ ಸಕ್ಕರೆ, ತುಪ್ಪ ಮತ್ತು ಪುಟಾಣಿ ಏನು ಹಿಟ್ಟು ಹಾಕ್ಕೊಂಡಿದ್ದೀವಲ್ಲ, ಚೆನ್ನಾಗಿ ಬೆರೆತ್ಕೋಬೇಕು. ಎಲ್ಲವೂ ಚೆನ್ನಾಗಿ ಬೆರೆತ್ಕೊಂಡು ಈ ಥರ ನೋಡಿ ಕೈಯಲ್ಲಿ ಸ್ಮ್ಯಾಶ್ ಮಾಡ್ಕೊತಾ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಕಲಿಸ್ಕೊಂಡಾದ ನಂತರ ಇದಕ್ಕೆ ಸ್ವಲ್ಪವೇ ನಾವು ಹಾಲನ್ನು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಮೊದಲಿಗೆ ಒಂದೇ ಬಾರಿಗೆ ನಾವು ಹಾಲನ್ನು ಹಾಕ್ಕೋಬಾರ್ದು, ಲೂಸ್ ಆಗಿಬಿಡುತ್ತೆ ಹಿಟ್ಟು. ಅದಕ್ಕಾಗಿ ಮೊದಲಿಗೆ 1-2 ಸ್ಪೂನ್ ಹಾಕ್ಕೊಳ್ತಾ ಚೆನ್ನಾಗಿ ಕ್ರಷ್ ಮಾಡ್ಕೊತಾ ಇದನ್ನು ನಾವು ಕಲಿಸ್ಕೋಬೇಕು. ನೋಡಿದ್ರಲ್ಲ, ಸ್ವಲ್ಪ ಮೊದಲಿಗೆ 1-2-3 ಸ್ಪೂನ್ ಹಾಕ್ಕೊಂಡಿದ್ದೆ. ಅದಾದ ನಂತರ ಸ್ವಲ್ಪ ಹಿಟ್ಟು ಗಟ್ಟಿ ಅನ್ನಿಸ್ತು. ಹಾಗಾಗಿ ನಾನು ಇನ್ನೂ 1-2 ಸ್ಪೂನ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಹಾಲು ಕಾಸಿ ಆರಿಸಿದ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾವು ಚೆನ್ನಾಗಿ ಮೆದುಕ್ಕೋಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಚೆನ್ನಾಗಿ ಮೆದುಕ್ಕೋಬೇಕಾಗುತ್ತೆ. ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇನ್ಸ್ಟೆಂಟಾಗಿ ಯಾವುದೇ ಗ್ಯಾಸನ್ನು ಬಳಸದೆ, ಸ್ಟವ್ ಆನ್ ಮಾಡ್ಕೊಳ್ಳಾರದೆ, ತುಂಬ ಕಡಿಮೆ ಪದಾರ್ಥಗಳನ್ನು ಬಳಸ್ಕೊಂಡು ಮಾಡಿಕೊಳ್ಳುವಂತಹ ಒಂದು ಸ್ವೀಟ್ ರೆಸಿಪಿ ಇದು. ಬಾಯಲ್ಲಿಟ್ಟರೆ ಹಾಗೆ ಕರಗೋಗುತ್ತೆ, ಹಾಗಿರುತ್ತೆ ಸ್ವೀಟು. ನೀವು ಮಸ್ಟ್ ಆ್ಯಂಡ್ ಶುಡ್ ಟ್ರೈ ಮಾಡಲೇಬೇಕು ಮನೆಯಲ್ಲಿ. ತುಂಬ ರುಚಿಯಾಗಿರುತ್ತೆ. ನೋಡ್ತಿದ್ದೀರಲ್ಲ, ಇವಾಗ ಕಲಿಸ್ಕೊಂಡಿರುವಂತಹ ಕಡಲೆ ಹಿಟ್ಟನ್ನು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಸವರ್ಕೊಂಡು ನೋಡಿ, ಈ ಥರ ಗೋಲಿ ಗಾತ್ರದ ಸೈಜಲ್ಲಿ ಹಿಟ್ಟನ್ನು ತೊಗೊಂಡು ಉಂಡೆ ಆಕಾರಕ್ಕೆ ನಾವು ಇದನ್ನು ಕಟ್ಕೋಬೇಕು. ಹಾಗೆ ಅದೇ ರೀತಿಯಾಗಿ ಮೇಲ್ಗಡೆ ಸ್ವಲ್ಪ ಬೆರಳಿಂದ ಈ ಥರ ಒತ್ಕೋಬೇಕು ಸೆಂಟ್ರಲ್ಲಿ. ಒತ್ಕೊಂಡಾದ ನಂತರ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಆ ರೀತಿಯಾಗಿ ನಾವು ಶೇಪ್ ಕೊಡಬೇಕಾಗುತ್ತೆ ಈ ಸ್ವೀಟಿಗೆ. ನೋಡ್ತಿದ್ದೀರಲ್ಲ, ಇದೇ ರೀತಿಯಾಗಿ ನಾನು ಎಲ್ಲ ಉಂಡೆಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಇಟ್ಕೊಳ್ತಾ ಇದ್ದೀನಿ ಪ್ಲೇಟಲ್ಲಿ. ಮಕ್ಕಳು ಏನಾದರೂ ಸ್ವೀಟ್ ಬೇಕು ಅಂತ ಕೇಳ್ತಿರುವಾಗ ಈ ಥರ ನೀವು ಮಕ್ಕಳಿಗೆ ದಿಢೀರಾಗಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡ್ಕೊಂಡಿದ್ದೀರಲ್ಲ, ಎಲ್ಲ ನಾನು ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ನಾವೇನು ಗಾರ್ನಿಷಿಗೆ ಲವಂಗ ತೊಗೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದನ್ನು ನಾವು ಈ ರೀತಿಯಾಗಿ ಗಾರ್ನಿಷ್ ಮಾಡ್ಕೋಬೇಕು. ಎಲ್ಲ ಪೇಡಗಳಿಗೆ ನಾವು ಇದನ್ನು ಮೇಲ್ಗಡೆ ಹಾಕ್ಕೋಬೇಕಾಗುತ್ತೆ. ನೋಡಲಿಕ್ಕೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಮಕ್ಕಳಿಗೂ ಸಹ ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗ ದಿಢೀರಾಗಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದಾದಂತಹ ಗ್ಯಾಸನ್ನು ಬಳಸ್ಕೊಳ್ಳಾರದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದ್ದಾವೆ ಅಂತ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ.
ನೀವು ಮನೆಯಲ್ಲಿ ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ಹಾಗೆ ಈ ಸ್ವೀಟ್ ಒಂದು ಕಟ್ ಮಾಡಿ ತೋರಿಸ್ತೀನಿ ನೋಡಿ, ಅದರ ಸ್ಟ್ರಕ್ಚರ್ ಹೇಗೆ ಬಂದಿದೆ ಅಂತ. ಬೇಕರಿಗಳಲ್ಲೆಲ್ಲ ಸಿಗುತ್ತಲ್ಲ ಫ್ರೆಂಡ್ಸ್, ಹಾಲು ಪೇಡ ಅಥವಾ ದೂದ್ ಪೇಡ, ಅದೇ ರೀತಿಯಲ್ಲಿ ಇದು ನಾವು ಮಾಡ್ಕೊಂಡಿದ್ದೀವಿ. ತುಂಬ ರುಚಿಯಾಗಿರುತ್ತೆ. ನೋಡ್ತಾ ಇದ್ರಲ್ಲ ಎಷ್ಟು ಸಾಫ್ಟಾಗಿ ಕಟ್ ಆಗ್ತಿದ್ದಾವೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.